ಈ ನದಿ ಹೆಸರು ಕರ್ಮ ನಾಸಿನಿ ಅಂತ ಯಾರಿಗಾನ ಮಾರ್ಬಿಟ್ರೆ ಕರ್ಮ ಕಳ್ಕೊಂಡಂಗೆ. ನಿಮ್ ಕಾರು ಆ ಸೇತುವೆ ಮೇಲೆ ಬಂತಲ್ಲ, ಹಂಗ ಬಂದ್ರೆ 12 ಮೈಲಿ ಸಾರ್. ಏನ್ ಸಾರ್, ನಮ್ಮ ಊರಿಗೆ ದೋಣಿ ಮೇಲೆ ಬಂದ್ರೆ ಒಂದೇ ಮೈಲಿ. ಈಗ ರೈಟ್ ಲೆಗ್ ಇಲ್ಲ, ಹೂವ ಹಿಂಗ್ ರೈಟ್ ಹ್ಯಾಂಡ. ಕಾಲ್ ಬಿಡ್ತೀನಿ ತಿಳ್ಕ ಕುಂಟ್ರನೆ. ಅವನ್ಗೆ ನಾಟಕದಲ್ಲಿ ಪಾಲ್ಟ್ ಮಾಡೋ ಹುಚ್ಚು. ರಾಣಿ ಪಾಲ್ಟ್ ಕೊಟ್ಟು ಸೊಂಟದ ಮೇಲೆ ಕುಂಡ್ರಸ್ಕೊಂಡ್ ಹಂಗೆ ಎತ್ಕೊಂಡ್ ಸಿಂಹಾಸನ ಕುಣಿಸ್ಬಿಟ್ಟು ಪರದೆನ ಎತ್ತಾ ಇದ್ವಿ. ಸೀನ್ ಮುಗಿದ್ಮೇಲೆ ಪರದೆನ ಇಳಿಸ್ಬಿಟ್ಟು ಹಂಗೆ ಎತ್ಕೊಂಡ್ಬರ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಕುಂಟ್ರಾಡಿ ಅಂತೀವಿ. ಅಯ್ಯೋ ಬಿಡೆ ಸಾರ್, ನಮ್ ಕಡೆ ತ್ಯಾವ ಜಾಸ್ತಿ, ಜಾರ್ ಬಿದ್ದಿರೋ ಸರ್. ಹೂವ ಇಲ್ಲ ಕಿಕ್ಕಬೇಡಿ ಸರ್. ಒಟ್ಟಿನಲ್ಲಿ ನಿಮ್ ನೆಲ ಹಿಡ್ಕೊಡೋ ಜವಾಬ್ದಾರಿ ನಂದು. ನಂಗನ್ಸತ್ತೆ ಆ DC ಫೋನ್ ನ ಬೇಕಂತಾನೆ ಬಿಟ್ಟೋಗಿದ್ದಾನೆ. ಯಾಕೆ? ಮಳ್ಳಿ, ನಿನ್ ಅಕ್ಕ ಆಗಿದ್ರು ಲವ್ ಮ್ಯಾಟ್ರಲ್ ನಾನೇ ಸೀನಿಯರು. ಇನ್ 3 ಸೆಕೆಂಡ್ ಅಲ್ಲಿ ಆ DC ಫೋನ್ ಮಾಡ್ತಾನೆ ನೋಡು. 1 2 3. ಹಲೋ, ನಾನು DC ಪ್ರದ್ಯುಮ್ನ ಮಾತಾಡ್ತಿರೋದು. ನಿಮ್ ಸೆಲ್ ದೋಣಿಲೆ ಬಿಟ್ಬಿಟ್ಟಿದ್ರಿ, ಹ್ಯಾಕ್ ತಲುಪಿಸೋದು? ನಿನ್ನ ತಾನೇ ಇರ್ಲಿ, ನಾನೇ ಬಂದು ತಗೊಳ್ತೀನಿ. ನಿನ್ ಲೀಜರ್ ಟೈಮ್ ಯಾವಾಗ? ನಮ್ ಕಾಲೇಜ್ ಮುಗಿಯೋದು 4 ಗಂಟೆಗೆ, 6 ಗಂಟೆಗೆ ಬಸ್ ಇರೋದು. ಅಂದ್ರೆ 2 hours ಟೈಮ್ ಇದೆ ಅಂತ ಆಯ್ತು. ಇವತ್ತು 4 o'clock ನಿಮ್ ಕಾಲೇಜ್ ಗೇಟ್ ಮುಂದೆ ನಾನು ಹಾಜರ್. ಓಕೆ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಂದು ಹೀಗೆ ಶುರುವಾಗಿದ್ದು. ಅವ್ನ್ ಕ್ಯಾಮ್ರಾ ಬಿಟ್ಟೋದ, ಇವನ್ ಸೆಲ್ ಫೋನ್ ಬಿಟ್ಟೋದ. ನೀನೆ ಲಕ್ಕಿ ಕಣೆ, ಒಂದ್ ಜುಜ್ಬಿ ಸ್ಮೈಲ್ ನಲ್ಲಿ DCನೇ ಬುಟ್ಟಿಗೆ ಹಾಕೊಂಡೆ. ಸುಮ್ಮನೆ ಇರೆ. ತುಂಬಾ ಒಳ್ಳೆಯವಳು, ಆದ್ರೆ ನಿಮ್ ತಂದೆ ಮಾತ್ರ ಬಹಳ ಅಟ್ಮಾರಿ. ನನ್ ತಂದೆ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ನೋ, ಇಟ್ಸ್ ಓಕೆ. ಈ ಮೊಬೈಲ್ ನಿನ್ನ ಹತ್ರನೇ ಇರ್ಲಿ. ನಾನು ಆಗಾಗ ಕಾಲ್ ಮಾಡ್ತಾ ಇರ್ತೀನಿ, ಆಗಾಗ ಕಾಲೇಜ್ ಹತ್ರನೂ ಬರ್ತಾ ಇರ್ತೀನಿ. ಇಸ್ ಇಟ್ ಓಕೆ? ಈ ಫೋಟೋಲಿ ತುಂಬಾ ಮುದ್ದಾಗಿ ಕಾಣ್ತೀರಾ. ನೀನು ಅಷ್ಟೇ, ತುಂಬಾ ಸುಂದರವಾಗಿದೆಯಾ.